ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನಿವತ್ತು ಹಾಲ್ಬಾಯ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ತುಂಬ ಥರ ಮಾಡ್ತಾರೆ. ಅಕ್ಕಿದು, ರಾಗಿದು ಹಾಲ್ಬಾಯ್ ಅಂತಲೂ ಅಂತಾರೆ, ಮಣ್ಣಿ ಅಂತಲೂ ಅಂತಾರೆ. ನಾನಿವತ್ತು ರವೆಯಿಂದ ಹೇಗೆ ಹಾಲ್ಬಾಯ್ ಮಾಡೋದು ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ರವೆ ಅಂತೀವಲ್ಲ, ಆ ರವೆ 1 ಪಾವಷ್ಟು ರವೆ ತೊಗೊಂಡಿದ್ದೀನಿ. ಇದನ್ನೇನು ಹುರಿಯೋದೇನು ಅವಶ್ಯಕತೆ ಇಲ್ಲ, ಹಾಗೆ ಇಟ್ಕೊಂಡ್ರೆ ಆಗುತ್ತೆ. ಮತ್ತು 1 ದೊಡ್ಡ ಕಡಿಯಷ್ಟು ತೆಂಗಿನಕಾಯಿ ತುರಿ, ದೊಡ್ಡ ಕಡಿ ತೆಂಗಿನಕಾಯಿ ತುರಿನ, ಫ್ರೆಶ್ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು 2 ದೊಡ್ಡ ಉಂಡೆ ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1.5ರಿಂದ 2 ಉಂಡೆ ಬೆಲ್ಲ ತುಂಡು ಮಾಡಿಟ್ಕೊಂಡಿದ್ದೀನಿ. 1 ಸ್ಪೂನು ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ತುಪ್ಪ ಒಂದು 8ರಿಂದ 10 ಸ್ಪೂನು ತುಪ್ಪ, ಟೀ ಸ್ಪೂನಲ್ಲಿ ತುಪ್ಪ ಬೇಕು. ನೋಡಿ, ಇಷ್ಟೇ ಐಟಮ್ ಬೇಕಾಗಿರೋದು. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ರವೆ ಹಾಕ್ಕೊಳ್ಳಿ. 1 ಪಾವ್ ರವೆ ಅಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನೂ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕಲ್ವಾ, ಇಲ್ಲಾಂದರೆ ರುಬ್ಬೋದು ಹೇಗೆ? ಅದು ರುಬ್ಬಕ್ಕೆ ಆಗಲ್ವಲ್ಲ. ಹಾಗಾಗಿ ಇವಾಗ ನುಣ್ಣಗೆ ರುಬ್ಕೋಬೇಕು. ನೀವು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ, ತುಂಬ ರುಚಿಯಾಗಿರುತ್ತೆ. ಮಿನಿಮಮ್ ಅಂತೂ 1 ಪಾವ್ಗೆ ಇಷ್ಟಾದರೂ ಬೇಕೇ ಬೇಕು. ನೋಡಿ, ಈಗ ಇನ್ನೂ ಸ್ವಲ್ಪ ಆಗಬೇಕಿದ್ದು ನುಣ್ಣಗೆ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ರುಬ್ಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡು ಒಂದು ದೊಡ್ಡದು ಬಾಣಲೆಗೆ ಹಾಕ್ಕೊಳ್ಳಿ. ರುಬ್ಬಿರೋ ರವೆ ಮತ್ತು ತೆಂಗಿನಕಾಯಿ ಮಿಶ್ರಣನ ಬಾಣಲೆಗೆ ಹಾಕ್ಕೊಳ್ಳಿ. ನೋಡಿ, ಅದು ಮಿಕ್ಸಿಲೂ ಸುಮಾರಿದೆ, ಅದಕ್ಕೂ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೀರು ಹಾಕ್ಕೊಂಡ್ರೆ ಆಯಿತು. ಇದನ್ನು ಮಾಡೋಕ್ಕೆ ನೀರು ಕೂಡ ಬೇಕು. ಈಗ ಇದಕ್ಕೇ ಬೆಲ್ಲ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಬಿಸಿ ಆಗೋಕ್ಕೆ ಇಡಿ. ಓಕೆನಾ? ಇದನ್ನು ಬಿಸಿಯಾಗಿಡುವಾಗ ನಾನು ಅಲ್ಲಿ ಪಕ್ಕದಲ್ಲೇ ಬಿಸಿನೀರು ಕೂಡ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ ಕುದಿಯೋ ಬಿಸಿನೀರು ಹಾಕಿ ಮಾಡಿದರೆ ಬೇಗ ಆಗುತ್ತೆ. ಹಾಗಾಗಿ ನಮ್ಮನೇಲಿ ಹಾಗೆ ಮಾಡೋದು. ನೋಡಿ, 1 ಪಾವು ರವೆಗೆ 1 ಲೀಟ್ರಷ್ಟು ನೀರು ಬೇಕು. ಅದನ್ನು ಬಿಸಿ ಬಿಸಿನೀರು ಮಾಡಿಕೊಂಡು ಮರಳುವಂಥ ಬಿಸಿನೀರನ್ನ ಹಾಕ್ಕೊಂಡು ಕೈ ಬಿಡ್ದಂಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಗಂಟು ಬರಬಾರ್ದು. ಅದಕ್ಕೋಸ್ಕರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಬಿಸಿಗೇನೆ ಕರಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಒಂದಿಗೆ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೆ ಹೇಳಿದ್ದು ಕೈ ಬಿಡಬಾರ್ದು. ಕೈ ಬಿಟ್ಟರೆ ನೋಡಿ ಗಂಟಾಗ್ಬಿಡುತ್ತೆ. ಇವಾಗ ಇದಕ್ಕೆ 2 ಸ್ಪೂನು ತುಪ್ಪ ಹಾಕೊಳ್ಳೋಣ. ತುಪ್ಪ ಒಂದೇ ಸಮನೆ ಹಾಕೋಬೇಡಿ, ಸ್ವಲ್ಪನೇ ಈ ಥರ 2 ಸ್ಪೂನು ನೋಡ್ಕೊಂಡು ನಾನು ತೋರಿಸ್ತೀನಿ. ಹಾಗೆ ಹಾಕಿದರೆ ನಿಮಗೆ ಸರಿಯಾದ ಪ್ರಮಾಣ ಗೊತ್ತಾಗುತ್ತೆ, ತುಪ್ಪದ ಪ್ರಮಾಣ ಎಷ್ಟು ಬೇಕಾಗುತ್ತೆ ಅಂತ. ಒಮ್ಮೊಮ್ಮೆ ಜಾಸ್ತಿನೂ ಬೇಕಾಗುತ್ತೆ, ಒಮ್ಮೊಮ್ಮೆ ನಾನು ಎಷ್ಟು ಹೇಳಿದ್ನೋ ಅಷ್ಟೇ ಸಾಕಾಗುತ್ತೆ. ಸ್ವೀಟ್ ಡಿಶ್ಶಿಗೆ ತುಪ್ಪ ಬೆಲ್ಲ ಎಲ್ಲ ಜಾಸ್ತಿ ಆದರೆ ಏನೂ ತೊಂದರೆ ಇಲ್ಲ, ನಡೆಯುತ್ತೆ. ಹಾಗಾಗಿ ನೋಡಿ, ಎಲ್ಲ
ಎಷ್ಟು ನೀಟಾಗಿ ಹೊಂದಿಗೆ ಆಯಿತು. ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಬೆಲ್ಲ ಕಾಣಿಸ್ತಾ ಇದೆ, ಪರವಾಗಿಲ್ಲ, ಅದು ಕರಗುತ್ತೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ಳೋಣ. ನಾನು ಅರ್ಧ ಹಾಕ್ಕೊಂಡಿದ್ದೆ ಆಗಲೇ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಅದು ಬೇಯಬೇಕಲ್ಲ ರವೆ ಚೆನ್ನಾಗಿ ಬೇಯಬೇಕಂದ್ರೆ ಬಿಸಿನೀರೇ ಒಳ್ಳೆಯದು. ಇವಾಗ ನಾವು ಉಪ್ಪಿಟ್ಟಿಗೆ ಹೇಗೆ ಬಿಸಿನೀರು ಹಾಕೋತೀವಿ ಹಾಗೆ ಇದೂ ತಣ್ಣೀರು ಹಾಕೋಬಾರ್ದು, ಬಿಸಿನೀರೇ ಹಾಕೋಬೇಕು. ನೀವು ಬಿಸಿನೀರು ಹಾಕಿದರೆ ಬೇಗ ಆಗುತ್ತೆ. ಅಕ್ಕಿ ಹಾಲ್ಬಾಯಿಗಿಂತನೂ ಈ ರವೆ ಹಾಲ್ಬಾಯಿ ಬೇಗ ಆಗುತ್ತೆ. 15ರಿಂದ 20 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಕ್ಕಿ ಹಾಲ್ಬಾಯಿಗೆ ನಿಮಗೆ ತುಂಬ ಹೊತ್ತು ಬೇಕಾಗುತ್ತೆ, ಅದು ಮಣ್ಣಿ ಥರ ಬರೋದಕ್ಕೆ. ಇದಾದರೆ ಬೇಗ ಆಗುತ್ತೆ ನೋಡಿ. 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮನೇಲಂತೂ ಆವಾಗವಾಗ ಮಾಡ್ತಾನೆ ಇರ್ತೀವಿ. ಶುಕ್ರವಾರದ ದಿವಸ ಯಾವುದರ ಹಬ್ಬಕ್ಕೆ, ಮತ್ತು ನನ್ನ ಮಕ್ಳಿಗಂತೂ ತುಂಬ ಇಷ್ಟ. ಇನ್ನೊಂದು ಸತಿ 1-2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಇದೇ ಥರ ಮಾಡ್ಕೊಳ್ಳಿ. ತುಂಬ ಸುಲಭ. ಒಂದು 15ರಿಂದ 20 ನಿಮಿಷದಲ್ಲಿ ರವೆ ಹಾಲ್ಬಾಯಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಹೇಳಿಲ್ವಾ, ಮಾಡಿಟ್ರೆ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಇನ್ನೊಂದು 2 ಚಮಚ ಹಾಕ್ಕೊಂಡಿದ್ದೀನಿ ತುಪ್ಪ ನೋಡಿ. ಅದು ತಳ ಬಿಟ್ಕೊಂಡು ಬರುತ್ತೆ. ತಳ ಬಿಟ್ಕೊಂಡು ಬರಬೇಕು ನೀಟಾಗಿ ನೋಡಿ. ಇನ್ನೂ ತಳ ಬಿಟ್ಟಿಲ್ಲ, ಸ್ವಲ್ಪ ಬಿಡ್ತಾ ಇದೆ. ತಳ ಬಿಡ್ತಾ ಬರುತ್ತೆ ನೋಡಿ. ಇಷ್ಟರಲ್ಲಿ ಇವಾಗ ತಟ್ಟೆಗೆ ತುಪ್ಪ ಹಾಕಿ ತುಪ್ಪ ಸವರಿ ಇಟ್ಕೊಳ್ಳೋಣ. ಆಗಿದ ತಕ್ಷಣ ಇದಕ್ಕೆ ಹಾಕೋಬೋದು 1ರಿಂದ 1.5 ಸ್ಪೂನು ತುಪ್ಪ ತಟ್ಟೆಗೆ ನೋಡಿ. ಇಷ್ಟು ದೊಡ್ಡ ತಟ್ಟೆ ಅಲ್ವಾ, ಬೇಕಾಗುತ್ತೆ. ತಟ್ಟೆ ರೆಡಿ ಮಾಡಿ ಆಗಿದೆ. ಈಗ ಇದು ಕೂಡ ಆಗ್ತಾ ಬರ್ತಾ ಇದೆ ನೋಡಿ. ತಳ ಎಲ್ಲ ಬಿಡ್ತಾ ಇದೆ. ಸೈಡಿಗೆ ಏನು ಅಷ್ಟೊಂದು ಅಂಟಲ್ಲ. ಇದು ನಿಮಗೆ ಬೇಗ ಆಗೋಗುತ್ತೆ, ತುಂಬ ಸುಲಭ ಕೂಡ. ನಮ್ಮನೇಲಿ ಅಕ್ಕಿದು ರಾಗಿದು ಎಲ್ಲ ಮಾಡೋದೇ ಕಮ್ಮಿ, ಯಾಕೆಂದರೆ ಅದಕ್ಕೆ ತುಂಬ ತಿರುಗಿಸ್ತಾ ಕುತ್ಕೋಬೇಕು, ಮಗಿಸ್ತಾ ಇರಬೇಕು. ಇದಾದರೆ ಜಟ್ಪಟ್ ಅಂತ ಆಗೋಗುತ್ತಲ್ಲ, ಹಾಗಾಗಿ ನಾವು ಇದನ್ನೇ ಮಾಡೋದು ಜಾಸ್ತಿ. ಇವಾಗ ನೋಡಿ ಆಯ್ತದು. ತಟ್ಟೆಗೆ ಹಾಕೊಳ್ಳೋಣ ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಬಿಸಿಲೇ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಸೌಟಿಗೆ ದೋಸೆ ಮಗ್ಚು ಕೈ ಇದೆಯಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡು ನೀವು ಈ ಥರ ಮೇಲ್ಗಡೆ ಈ ಥರ ಪ್ರೆಸ್ ಮಾಡ್ಕೋಬೋದು. ಆ ಸೌಟಿಗೆ ಎಲ್ಲ ಅಂಟಲ್ಲ ಆವಾಗ. ಇದು ಈಗ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡಿ. ಸ್ವಲ್ಪ ಆರಿದ ಮೇಲೆ ನೀವು ನಿಮ್ಗೆ ಇಷ್ಟ ಬರೋ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೀವು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಕಟ್ ಮಾಡ್ಕೋಬೋದು. ಚೂರು ಕಷ್ಟ ಇಲ್ಲ ಗೊತ್ತಾ. ತುಂಬ ಅಂದರೆ ತುಂಬ ಮೆದು ಇರುತ್ತೆ, ಬಾಯಲ್ಲಿ ಹಾಕೊಂಡಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು, ನಮ್ಮ ಮನೇಲಿ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ. ಅದು ಇದು ಬೆಲ್ಲದಿಂದ ಮಾಡಿರೋದು, ಸಕ್ಕರೆ ಕೂಡ ಹಾಕಿಲ್ಲ. ಸಕ್ಕರೆ ಅನ್ಹೆಲ್ದಿ ಅಲ್ವಾ, ಸೊ ಹಾಗಾಗಿ ಬೆಲ್ಲದಿಂದ ಮಾಡಿರೋದು. ಗಿಲ್ಟ್ ಫ್ರೀಯಾಗಿ ನೀವು ತಿನ್ಬೋದು. ಒಂದು ಡಯಾಬಿಟಿಸ್ ಇರೋರು ಎರಡಂತೂ ತಿನ್ಬೋದು ಖಂಡಿತ, ಟೇಸ್ಟಿಗೋಸ್ಕರ. ಸೊ ನೀವು ಕೂಡ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ನಿಮ್ಮ ಒಪಿನಿಯನ್ನ ತಿಳಿಸಿ. ಇದೇ ಥರ ಸ್ಮೂತಾಗಿ ಮಾಡೋವಂಥ, ಈಸಿಯಾಗಿ ಮಾಡೋವಂಥ ಒಳ್ಳೊಳ್ಳೆ ರೆಸಿಪಿ, ಸ್ವೀಟ್ ರೆಸಿಪಿ, ಬೇರೆ ಬೇರೆ ಹೆಲ್ದಿ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ಅಲ್ಲಿ ತನಕ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಖಂಡಿತ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಚಾನಲ್ನ ಶೇರ್ ಮಾಡಿ, ಅವ್ರಿಗೂ ಒಳ್ಳೊಳ್ಳೆ ರೆಸಿಪಿ ಟ್ರೈ ಮಾಡೋಕ್ಕೆ ಹೆಲ್ಪ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.